ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಭಾರೀ ಹಿಮಪಾತವಾಗಿದೆ. ಮಾನಾ ಗ್ರಾಮದಲ್ಲಿ 47 ಕಾರ್ಮಿಕರು ಹಿಮದ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಶಂಕೆ ಇದೆ. ಇಲ್ಲಿ ಇದ್ದಕ್ಕಿದ್ದಂತೆ ಹಿಮಪಾತ ಆಗಿಬಿಡುತ್ತಲ್ಲ, 47 ಕಾರ್ಮಿಕರು ಪಾಪ ಈ ಹಿಮದ ಅಡಿಯಲ್ಲೇ ಸಿಕ್ಕಾಕೊಂಡಿದ್ದಾರಂತ ಅನುಮಾನ ಇದೆ. ಇಲ್ಲಿ ಇಂಡೋ ಟಿಬೆಟಿಯನ್ ಗಡಿಯ ಸಮೀಪ ಇದೆ ಮಾನಾ ಗ್ರಾಮ. ರಕ್ಷಣೆ ಮಾಡಿದ 10 ಕಾರ್ಮಿಕರ ಸ್ಥಿತಿ ಗಂಭೀರವಾಗಿಬಿಟ್ಟಿದೆ. 10 ಜನರನ್ನು ಹೇಗೋ ಅದರಿಂದ ಒಂಚೂರು ಪಾರು ಮಾಡಿದ್ದಾರೆ, ಆದರೆ ಅವ್ರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಉಸಿರು ಕಟ್ಟಿಬಿಟ್ಟಿರುತ್ತೆ. ನಿಮಗೆ ಬೆಟ್ಟದಷ್ಟು ಒಂದು ಹಿಮ ಬಿದ್ದು ಬಿಡುತ್ತೆ ಕಾರ್ಮಿಕರ ಮೇಲೆ ಅಂತ ಅಂದ್ಕೊಳ್ಳಿ. ನೀವು ಕೆಳಗಡೆಯಲ್ಲೋ ಕೆಲಸ ಮಾಡ್ತಿರ್ತಾರೆ, ಒಂದು ಇಡೀ ಬೆಟ್ಟದಷ್ಟು ಹಿಮವನ್ನು ನೀವು ಅದರಿಂದ ಸರಿಸಿ ಒಳಗಡೆ ಇರತಕ್ಕಂಥ ಜನ ರಕ್ಷಣೆ ಮಾಡುವಷ್ಟರಲ್ಲಿ ಉಸಿರು ಕಟ್ಟಿಬಿಟ್ಟಿರುತ್ತೆ. ಅವ್ರಿಗೆ ಆಮ್ಲಜನಕದ ಕೊರತೆ ಎದುರಾಗ್ಬಿಟ್ಟಿರುತ್ತೆ, ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತಾರೆ. ಅಂತಹ 10 ಜನರ ಸ್ಥಿತಿ ಇದೀಗ ಗಂಭೀರವಾಗಿದೆ ಅಂತ ಸೇನಾ ಶಿಬಿರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅವರನ್ನು ರಸ್ತೆ ನಿರ್ಮಾಣ ಮಾಡ್ತಾಯಿದ್ರು ಅಂತ, ಅಲ್ಲೆಲ್ಲ ರೋಡ್ ಮಾಡಬೇಕು ಅಂತ ಅವ್ರು ನಿರತರಾಗಿದ್ದರು. ಮೇಲ್ಗಡೆ ಇತ್ತಲ್ಲ ಪರ್ವತಗಳ ಮೇಲೆ, ಬೆಟ್ಟಗಳ ಮೇಲೆ, ಅಲ್ಲಿದ್ದಂಥ ಹಿಮ ಏನಾಯಿತು, ಕುಸಿದು ಬಿಡ್ತಾ ಅವರ ಮೇಲೆ. ಪಾಪ ಎಲ್ಲ ಕೂಡ ಸಿಕ್ಕಾಕೊಂಡಿದ್ದಾರೆ. ಇದೀಗ ಬದ್ರಿನಾಥ್ ಧಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ದುರಂತ ನಡೆದಿದೆ. SDRF, NDRF, ITBP ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ.